ದುಡ್ಡು ಉಳಿಸೋಕೆ ಹೋಗಿ ಈ ರೀತಿ ಕೃತ್ಯವನ್ನ ಮಾಡಿದ್ದಾರೆ. ಇದು ವಸತಿ ಶಾಲೆಯಲ್ಲಿ ಆದಂತಹ ಕರ್ಮಕಾಂಡದ ಬಗೆಗಿನ ಮಾಹಿತಿ. ದುಡ್ಡು ಉಳಿಸೋಕೆ ಹೋಗಿ ಈ ರೀತಿ ಕೃತ್ಯವನ್ನ ಎಸಗಿದ್ದಾರೆ ಅಂತ ವಸತಿ ಶಾಲೆಯ ಕರ್ಮಕಾಂಡದ ಬಗ್ಗೆ ಸಚಿವ ಭೈರತಿ ಸುರೇಶ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಅವರು ಕೋಲಾರದಲ್ಲಿ ನಡೆದಿರುವ ಘಟನೆ ಒಂದು ಹೇಯ ಕೃತ್ಯ. ದುಡ್ಡು ಉಳಿಸೋಕೆ ಹೋಗಿ ಈ ರೀತಿಯ ಕೃತ್ಯವನ್ನ ಮಾಡಿದ್ದಾರೆ. 3 ತಲೆಮರೆಸಿಕೊಂಡಿದ್ದಾರೆ. 2 ಬಂಧನ ಆಗಿದೆ. ರಾಜ್ಯಕ್ಕೆ ಮಾದರಿಯಾಗೋ ಕಠಿಣವಾದ ಶಿಕ್ಷೆಯನ್ನ ನೀಡಲಿದ್ದೇವೆ ಎಂದಿದ್ದಾರೆ ಭೈರತಿ ಸುರೇಶ್. ಎಲ್ಲಾ ಶಿಕ್ಷಕರನ್ನು ಇಲ್ಲಿಂದ ವರ್ಗಾವಣೆ ಮಾಡ್ತೇವೆ. ಪ್ರಾಂಶುಪಾಲರು, ಡಿ ಗ್ರೂಪ್ ನೌಕರರು, ಅಡುಗೆ ಕೆಲಸದವರು ಎಲ್ಲರನ್ನೂ ಕೂಡ ವರ್ಗಾವಣೆ ಮಾಡ್ತೇವೆ ಅಂತ ಭೈರತಿ ಸುರೇಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತನಿಖೆಯಲ್ಲಿ ಏನಾದರೂ ಲೋಪವಾದ್ರೆ ಅವರನ್ನೂ ಕೂಡ ಅಮಾನತು ಮಾಡ್ತೀವಿ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಬಳಿ ಸಚಿವ ಭೈರತಿ ಸುರೇಶ್ ಅವರ ಹೇಳಿಕೆ. ಘಟನೆಯ ಬಗ್ಗೆ ಏನೇನು ಆಯಿತು, ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಸಂಕಷ್ಟ ಆಗಿತ್ತು, ಯಾವ ರೀತಿ ಸಮಸ್ಯೆ ಆಗ್ತಾ ಇತ್ತು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಪಡೆದು ನಂತರದಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಕಸ ಗುಡಿಸೋರಿಂದ ಹಿಡಿದು ಪ್ರಿನ್ಸಿಪಾಲಿಂದ ಹಿಡಿದು ಯಾವುದೇ ಟೀಚರ್ಸ್ ಇರೋನ್ನ ಇಡೋದು ಬೇಡ. ಎಲ್ಲ ಟೀಚರ್ಸ್ನ ಅವ್ರನ್ನೆಲ್ಲಾದರೂ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಬೇರೆ ಜಿಲ್ಲೆಗಳಿಗೆ, ಬೇರೆ ಕೆಲಸಕ್ಕೆ ಬಾರದಂತಹ ಶಾಲೆಗಳಿಗೆ ಅವ್ರನ್ನ ಹಾಕ್ತಾರೆ. ಉತ್ತಮವಾದ ಪರಿಸರ ಎಲ್ಲ ಚೇಂಜ್ ಮಾಡುತ್ತೆ, ಇನ್ಕ್ಲೂಡಿಂಗ್ ಅಡಿಗೆ ಕುಕ್ ಎಲ್ಲ ಕಸ ಗುಡಿಸೋರಿಂದ ಹಿಡಿದು ಪ್ರಿನ್ಸಿಪಾಲಿಂದ ಹಿಡಿದು ಎಲ್ಲಾರನ್ನೂ ಚೇಂಜ್ ಮಾಡಿಸ್ತಾ ಇದ್ದೀನಿ. ನಮ್ಮ CEO ಪದ್ಮಾವತಿಗೆ ಆದೇಶ ಮಾಡಿದ್ದೀನಿ. ಕಸ ಗುಡಿಸೋರಿಂದ ಹಿಡಿದು ಪ್ರಿನ್ಸಿಪಾಲಿಂದ ಹಿಡಿದು ಯಾವುದೇ ಟೀಚರ್ಸ್ ಇರೋನ್ನ ಇಡೋದು ಬೇಡ. ಎಲ್ಲ ಟೀಚರ್ಸ್ನ ಅವ್ರನ್ನೆಲ್ಲಾದರೂ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಬೇರೆ ಜಿಲ್ಲೆಗಳಿಗೆ, ಬೇರೆ ಕೆಲಸಕ್ಕೆ ಬಾರದಂತಹ ಶಾಲೆಗಳಿಗೆ ಅವ್ರನ್ನ ಹಾಕ್ತಾರೆ. ಉತ್ತಮವಾದ ಪರಿಸರ ಎಲ್ಲ ಚೇಂಜ್ ಮಾಡುತ್ತೆ, ಇನ್ಕ್ಲೂಡಿಂಗ್ ಅಡಿಗೆ ಕುಕ್ ಎಲ್ಲ ಕಸ ಗುಡಿಸೋರಿಂದ ಹಿಡಿದು ಪ್ರಿನ್ಸಿಪಾಲಿಂದ ಹಿಡಿದು ಎಲ್ಲಾರನ್ನೂ ಚೇಂಜ್ ಮಾಡಿಸ್ತಾ ಇದ್ದೀನಿ. ನಮ್ಮ CEO ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಕಿರುಕುಳ, ನನ್ನ ವಿರುದ್ಧ ಆರೋಪ ಮಾಡಿ ರಾಜಕೀಯ ಮಾಡಬಾರದು. ಮಾಲೂರು ಶಾಸಕ ನಂಜೇಗೌಡ ಅವರು ಪ್ರತಿಕ್ರಿಯಿಸಿದ್ದಾರೆ. ಗುರುವಾರ ರಾತ್ರಿಯೇ ನನಗೆ ಮಾಹಿತಿ ಬಂದಿದೆ. ಬೆಳಿಗ್ಗೆ ಶಾಲೆಗೆ ಬಂದು ನಾನು ಸಭೆ ಮಾಡಿದ್ದೇನೆ ಎಂದಿದ್ದಾರೆ ನಂಜೇಗೌಡ. ನಾನು ಈ ಕ್ಷೇತ್ರದ ಶಾಸಕನಾಗಿ ನನಗೆ ಗುರುವಾರ ರಾತ್ರಿ 12 ಗಂಟೆ ರಾತ್ರಿ ಒಬ್ಬ ಮಾಹಿತಿ ಗೊತ್ತಾಗಿದ್ದ ತಕ್ಷಣ ನಾನು ಬೇರೆ ಕಡೆ ಇದ್ದೆ. ಬೆಳಗ್ಗೆ 8:30 9 ಗಂಟೆಗೆ ಇಲ್ಲಿ ಬಂದೆ. ಪ್ರಿನ್ಸಿಪಾಲ್ರು ಟೀಚರ್ಸು ಸಪ್ರೇಟಾಗಿ ಮೀಟಿಂಗ್ ಮಾಡಿದೆ. ಮತ್ತು ಅವ್ರೇನು ಹೇಳ್ತಾರೆ ಮಾಹಿತಿ ತಗೊಂಡು ಕ್ಲಾಸ್ ರೂಮಿಗೆ ಹೋಗಿ ಮಕ್ಕಳನ್ನ ಸಪ್ರೇಟ್ ಇಂಡಿವಿಜುವಲ್ ಇವ್ರನ್ನೆಲ್ಲ ಆಸೆ ಕಳಿಸಿ ಟೀಚರ್ಸನ್ನ ಅವ್ರದ್ದು ತಗೊಂಡೆ. ಆ ಮಕ್ಕಳಿಗೆ ಎಷ್ಟು ಭಯ ಹಿಡಿಸಿದ್ರು ಅಂದ್ರೆ ಒಬ್ಬ ಮಗು ಕೂಡ ನಮ್ಗೆ ತೊಂದರೆ ಕೊಟ್ಟರು ಅಂತ ಅವತ್ತು ಇಲ್ಲ. ವಿಡಿಯೋ ಇದೆ, ನಾನು ವಿಡಿಯೋ ಮಾಡಿಸಿದ್ದೀನಿ. ನಾನು ಲೈವ್ ಕೂಡ ನೋಡಿರ್ಬೋದು. ಅವತ್ತು ಇನ್ಸಿಡೆಂಟ್ ಬಗ್ಗೆ ನಾನು ವಿಡಿಯೋ ಮಾಡಿರೋದು ಆರೋಪ ಮಾಡಿರೋ ಬಗ್ಗೆ ಅದಾದ ಮೇಲೆ ಆದರೂ ಸಹಿತ ನಾನು ತಕ್ಷಣ ಈ ಆಗಿರೋ ಕೃತ್ಯನ ಸರಿ ಖಂಡನೆ ಮಾಡಿ ನಮ್ಮ ಮಂತ್ರಿಗಳು ಮಾತಾಡಿದೆ, ಜಿಲ್ಲಾ ಮಂತ್ರಿಗಳಿಗೆ, ಮತ್ತೆ ನಮ್ಮ ಇಲಾಖೆಯ ಮಂತ್ರಿಗಳು ಮಾತಾಡಿದೆ, CEO ಅವ್ರಿಗೆ ಮಾತಾಡಿದೆ, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮಾತಾಡಿ ಟೋಟಲ್ ಎಲ್ಲರನ್ನು ಸಸ್ಪೆಂಡ್ ಮಾಡಿಸ್ಬೇಕು ಅಂತೇಳಿ, ಕ್ರಿಮಿನಲ್ ಕೇಸ್ ಹಾಕ್ಸ್ಬೇಕು ಅಂತೇಳಿ ಮಾತಾಡಿ ಆದೇಶ ನಾನು ಹೇಳಿದ ಮೇಲೆ ತಕ್ಷಣ ಮಾಹಿತಿ ಸಸ್ಪೆಂಡ್ ಆದೇಶ 3 ಜನ ಸಸ್ಪೆಂಡ್ ಆದೇಶ ಆಗಿದೆ. 5 ಜನ ಮೇಲೆ FIR ಆಗಿದೆ. 2 ಅರೆಸ್ಟ್ ಮಾಡಿದ್ದಾರೆ. ಇನ್ನು 3 ಜನ ತಪ್ಪಿಸ್ಕೊಂಡಿದ್ದಾರೆ. ಅಧಿಕಾರಿಗಳು ನಿಮ್ದು ಇಡೀ ಸಮಾಜದ್ದು ಇದು ತಲೆ ತಗ್ಸುವಂತ ಕೆಲಸ ಆಯ್ತಲ್ಲ, ಅದನ್ನ ಖಂಡನೆ ಮಾಡೋಣ ಬಿಡಿ. ನಮ್ಮ ಸರ್ಕಾರ, ನಮ್ಮ ಮಂತ್ರಿಗಳು ಈಗ ತಾನು ನೋಡ್ರಿ ಮಾತಾಡಬಹುದು. ಅಧಿಕಾರ ನಮ್ಮ ಅಧಿಕಾರಿಗಳೆಲ್ಲ ಇದೆಲ್ಲ ಸರಿ ಮಾಡ್ತಾ ಇದೀವಿ.